ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಎಂಬಂತ ಚಾಪ್ಟರ್ ಇಂದ ಗಂಡು ಮತ್ತು ಹೆಣ್ಣುಗಳ ನಡುವಿನ ತಾರತಮ್ಯವನ್ನ ಏನಂತ ಕರೀತಾರೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಮಾನವ ತಾರತಮ್ಯ, ಆಪ್ಷನ್ ಬಿ ಲಿಂಗ ತಾರತಮ್ಯ, ಆಪ್ಷನ್ ಸಿ ಜಾತಿ ತಾರತಮ್ಯ, ಆಪ್ಷನ್ ಡಿ ವರ್ಗ ತಾರತಮ್ಯ. ಮಾನವ ತಾರತಮ್ಯ ಅಂತಂದ್ರೆ ಮಾನವರ ನಡುವೆ ತಾರತಮ್ಯ ಮಾಡುವಂಥದ್ದು, ಜಾತಿಯ ನಡುವೆ ಭೇದ ಭಾವ ಮಾಡುವಂಥದ್ದು ಜಾತಿ ತಾರತಮ್ಯ ಅಲ್ವಾ. ಸೊ ವರ್ಗ ತಾರತಮ್ಯ ಅಂತಂದ್ರೆ ಬಡವರು ಶ್ರೀಮಂತರ ನಡುವೆ ಮಾಡುವಂತಹ ತಾರತಮ್ಯ. ಇಲ್ಲಿ ಲಿಂಗ ತಾರತಮ್ಯ ಅನ್ನುವಂಥದ್ದು ಗಂಡು ಮತ್ತು ಹೆಣ್ಣಿನ ನಡುವೆ ಮಾಡುವಂತಹ ಒಂದು ಭೇದ ಭಾವ ಅಥವಾ ತಾರತಮ್ಯವನ್ನ ಲಿಂಗ ತಾರತಮ್ಯ ಅಂತ ಕರೀತಾರೆ. ಓಕೆ, ಸೊ ಲಿಂಗ ತಾರತಮ್ಯ ಶೈಕ್ಷಣಿಕ ಮಟ್ಟ, ಆಸೆ, ಆಕಾಂಕ್ಷೆ, ಅಭಿರುಚಿ, ಆದ್ಯತೆಗಳು ಇತ್ಯಾದಿ ಸಾಮಾಜಿಕ ಪ್ರಕ್ರಿಯೆ ಮೇಲೆ ಲಿಂಗ ತಾರತಮ್ಯವು ಪ್ರಭಾವ ಬೀರುತ್ತೆ. ಉದಾಹರಣೆಗಾಗಿ ಮಗ ಆಟವಾಡಿ ಮನೆಗೆ ವಿಳಂಬವಾಗಿ ಬಂದರೆ ತಂದೆ ತಾಯಿಗಳು ಏನು ಹೇಳೋದಿಲ್ಲ, ಆದರೆ ಮಗಳು ಲೇಟ್ ಆಗಿ ಮನೆಗೆ ಬಂದ್ರೆ ಗದರಿಸ್ತಾರೆ. ಓಕೆನಾ. ಸೊ ಈ ರೀತಿಯಾಗಿ ತಾರತಮ್ಯ ಮಾಡುವಂಥದ್ದು ಶಿಕ್ಷಣದ ಹಕ್ಕಿನಲ್ಲಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು, ಬೇರೆ ಯಾವುದೇ ರೀತಿಯಲ್ಲಿ ಮಾಡುವಂತಹ ಗಂಡು ಹೆಣ್ಣಿನ ನಡುವಿನ ಭೇದ ಭಾವವನ್ನ ಲಿಂಗ ತಾರತಮ್ಯ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು.